ಭಾರತದಲ್ಲಿ ವಿಚ್ಛೇದನ ಟ್ರೆಂಡ್ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಿರುವುದು ಸರ್ವೆಯೊಂದರಲ್ಲಿ ತಿಳಿದು ಬಂದಿದೆ. ವಿಚ್ಛೇದನ ಪಡೆದುಕೊಂಡ ಬಳಿಕ ಪುರುಷರು ಎದುರಿಸ್ತಾ ಇರುವ ಆರ್ಥಿಕ ಸಂಕಷ್ಟದ ಕುರಿತು ಮಾಡಿರುವ ಸರ್ವೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ವಿಚ್ಛೇದನ ಖರ್ಚು, ಆ ಬಳಿಕ ಜೀವನಾಂಶ ನೀಡಲು 42% ಪುರುಷರು ಸಾಲ ಮಾಡುತ್ತಿದ್ದಾರೆ. ಇದೇ ವೇಳೆ ಪುರುಷರು ತಮ್ಮ ಆದಾಯದ 38% ವಿಚ್ಛೇದನದ ಬಳಿಕ ಮೇಂಟೆನೆನ್ಸ್ ಆಗಿ ನೀಡ್ತಾ ಇದ್ದಾರೆ ಅನ್ನೋದು ವರದಿಯಿಂದ ಗೊತ್ತಾಗಿದೆ. ಈ ಸರ್ವೆಯ ಅನ್ವಯ ವಿಚ್ಛೇದನ ಆರ್ಥಿಕ ಭಾರ ಪುರುಷರಿಗೆ ಭಾರಿ ಹೊರೆಯಾಗ್ತಾ ಇದೆ. ಭಾರತದಲ್ಲಿ ಟೈರ್ 1, ಟೈರ್ 2 ನಗರದಲ್ಲಿ ವಿಚ್ಛೇದನ ಪಡೆದುಕೊಂಡ ಕೆಲವರ ಮೇಲೆ ಒಂದು ಸಂಸ್ಥೆ ಸರ್ವೆ ನಡೆಸಿದೆ. ಈ ಅಧ್ಯಯನದಲ್ಲಿ ಸಂಚಲನಾತ್ಮಕ ವಿಷಯ ಬೆಳಕಿಗೆ ಬಂದಿದೆ. ವಿಚ್ಛೇದನದ ಬಳಿಕ ಓರ್ವ ಪುರುಷನ ಆದಾಯದ 38% ಜೀವನಾಂಶ ಹಾಗೂ ಮೇಂಟೆನೆನ್ಸ್ಗೆ ನೀಡಲಾಗ್ತಾ ಇದೆ. ಅದೇ ಸಮಯದಲ್ಲಿ 42 ಪುರುಷರು ವಿಚ್ಛೇದನದ ವೇಳೆ ಸಲ್ಲಿಸುವ ಜೀವನಾಂಶಕ್ಕೆ ಸಾಲ ಮಾಡ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಮೇಂಟೆನೆನ್ಸ್ ನೀಡುವುದಕ್ಕೆ ಪುರುಷರು ತಮ್ಮ ವಾರ್ಷಿಕ ಆದಾಯದ 38% ಖರ್ಚು ಮಾಡ್ತಿದ್ದಾರೆ. ಸುಮಾರು 49 ಮಂದಿ ಪುರುಷರು ವಿಚ್ಛೇದನ ಖರ್ಚಿಗೆ 5 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡ್ತಿದ್ದಾರೆ. ಇದರಲ್ಲಿ ಮತ್ತೊಂದು ಆತಂಕಕಾರಿ ವಿಷಯ ಅಂದ್ರೆ 42 ಪುರುಷರು ವಿಚ್ಛೇದನದ ಮೇಂಟೆನೆನ್ಸ್ ನೀಡುವುದಕ್ಕೆ ಹಾಗೂ ನ್ಯಾಯ ಪ್ರಕ್ರಿಯೆ ನಡೆಸಲು ಸಾಲ ತೆಗೆದುಕೊಳ್ತಿದ್ದಾರೆ. ವಿಚ್ಛೇದನ ಜೀವನಾಂಶ ನೀಡಿದ ಬಳಿಕ 29% ಪುರುಷರ ನೆಟ್ವರ್ತ್ ನೆಗೆಟಿವ್ ಆಗಿ ಬದಲಾಗ್ತಿದೆ ಅಂತ ತಿಳಿಸಿದ್ದಾರೆ. ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಇಂತಹ ವಿಚ್ಛೇದನ ವೆಚ್ಚಗಳನ್ನು ಭರಿಸಿದ್ರೆ ಅವು ನಿಮ್ಮನ್ನ ಹಲವು ವರ್ಷಗಳ ಕಾಲ ಆರ್ಥಿಕವಾಗಿ ಹಿನ್ನಡೆಗೊಳಿಸುತ್ತೆ ಅಂತ ತಜ್ಞರು ಎಚ್ಚರಿಸುತ್ತಿದ್ದಾರೆ. ಯಾಕಂದ್ರೆ ವಿಚ್ಛೇದನ ಪಡೆದುಕೊಳ್ತಾ ಇರುವ ಅರ್ಧದಷ್ಟು ಮಂದಿಗೆ ತಮ್ಮ ಮೇಲೆ ಬೀಳುವ ಆರ್ಥಿಕ ಭಾರದ ಬಗ್ಗೆ ಅರಿವೇ ಇಲ್ಲವಂತೆ. ಕೋರ್ಟ್ ಶುಲ್ಕ, ಲಾಯರ್ ಖರ್ಚು, ಜೀವನಾಂಶ, ಮಕ್ಕಳ ನಿರ್ವಹಣೆ ನೀಡುವ ಖರ್ಚುಗಳು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಈ ಸರ್ವೆಯಲ್ಲಿ ಭಾಗಿಯಾದ ಓರ್ವ ವ್ಯಕ್ತಿ 7 ವರ್ಷಗಳ ಕಾಲ ನ್ಯಾಯ ಹೋರಾಟ ನಡೆಸಿ ಸುಮಾರು 8 ರಿಂದ 9 ಲಕ್ಷದವರೆಗೂ ಖರ್ಚು ಮಾಡಿದ್ದಾರೆ. ಇದರಿಂದ ಮಾನಸಿಕ ಹಾಗೂ ಆರ್ಥಿಕವಾಗಿ ಪೂರ್ತಿಯಾಗಿ ನಾಶ ಅನ್ನೋದು ತಿಳಿದು ಬಂದಿದೆ. ಇತ್ತೀಚೆಗೆ ವಿಚ್ಛೇದನ ಸಮಯದಲ್ಲಿ ಜೀವನಾಂಶ ಮೊತ್ತವನ್ನ ಹೆಚ್ಚು ಮಾಡುತ್ತಾ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಆರ್ಥಿಕ ಒತ್ತಡವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಡಿವೋರ್ಸ್ ರೇಟ್ ಸುಮಾರು 1%. ಆದರೆ ಬೆಂಗಳೂರು, ದೆಹಲಿ, ಮುಂಬೈನಂತಹ ಪ್ರದೇಶಗಳಲ್ಲಿ ಕಳೆದ ಕೆಲವು ವರ್ಷದಲ್ಲಿ 30% ರಿಂದ 40% ಹೆಚ್ಚಾಗಿದೆ ಅಂತ ತಿಳಿದು ಬಂದಿದೆ. ಬಾಂಬೆ ಹೈಕೋರ್ಟ್ ಫ್ಯಾಮಿಲಿ ಕೋರ್ಟ್ನಲ್ಲಿ ಲಾಯರ್ ಅದಿತಿ ಮೊಹಂತಿ ಅವರು ದಂಪತಿಗಳು ತಮ್ಮ ಜೀವನದಲ್ಲಿ ವಿಚ್ಛೇದನ ತೆಗೆದುಕೊಳ್ಳುವ ನಷ್ಟವನ್ನ ಭರಿಸಲು ಅಥವಾ ಅದನ್ನ ಕಡಿಮೆ ಮಾಡಲು ಕೆಲವು ಸೂಚನೆಗಳನ್ನು ನೀಡಿದ್ದಾರೆ. ಮದುವೆಗೂ ಮುನ್ನ ಪತಿ ಪತ್ನಿ ಇಬ್ಬರೂ ಸ್ಪಷ್ಟವಾದ ಆರ್ಥಿಕ ನಿಯಮಗಳನ್ನ ಏರ್ಪಡಿಸಿಕೊಳ್ಳಬೇಕು. ಅಲ್ಲದೆ ಅದನ್ನ ಡಾಕ್ಯುಮೆಂಟ್ ಮಾಡಿಕೊಳ್ಬೇಕು. ಆದಾಯವನ್ನ ಹೇಗೆ ಇಬ್ಬಾಗ ಮಾಡಿಕೊಂಡು ಜಾಯಿಂಟ್ ಅಕೌಂಟ್ ಓಪನ್ ಮಾಡಲು ಸಲಹೆ ನೀಡಿದ್ದಾರೆ. ದಂಪತಿಗಳಲ್ಲಿ ಒಬ್ಬರು ಕೆಲಸ ಮಾಡ್ತಿಲ್ಲ ಅಂದ್ರೆ ಅವರ ಹೆಸರಿನಲ್ಲಿ ವಿಮೆ ಅಥವಾ ಆಸ್ತಿಯನ್ನ ಖರೀದಿ ಮಾಡಿಕೊಳ್ಳಬೇಕಿದೆ. ವಿಚ್ಛೇದನ ಸಮಯದಲ್ಲಿ ಆಸ್ತಿ, ಸಾಲ, ಆದಾಯ, ಜೀವನಾಂಶ, ಮಕ್ಕಳ ಪೋಷಣೆಗೆ ಸಂಬಂಧಪಟ್ಟಂತೆ ಪೂರ್ತಿ ವಿವರಗಳನ್ನ, ರೆಕಾರ್ಡ್ ಕಾಪಿಗಳನ್ನ ಎಚ್ಚರಿಕೆಯಿಂದ ಇಟ್ಕೊಳ್ಬೇಕು. ಹಕ್ಕುಗಳನ್ನು ಕಾಪಾಡಿಕೊಳ್ಳಲು ಸುಲಭವಾಗಿ ಮಾರ್ಪಾಡು ಆಗಲು ಫ್ಯಾಮಿಲಿ ಲಾಯರ್ ಹಾಗೂ ಆರ್ಥಿಕ ತಜ್ಞರ ಸಲಹೆ ಪಡೆದುಕೊಳ್ಳಬೇಕು. ಪತಿ ಪತ್ನಿ ಇಬ್ಬರು ಮೊದಲು ಒಂದು ನಿರ್ಧಾರಕ್ಕೆ ಬಂದು ಆ ಬಳಿಕ ನ್ಯಾಯಾಲಯದ ಪ್ರಕ್ರಿಯೆಗೆ ಮುಂದಾಗಬೇಕು. ಈ ಪ್ರಕ್ರಿಯೆ ಆರಂಭಕ್ಕೂ ಮುನ್ನ ಕನಿಷ್ಠ 6 ತಿಂಗಳ ಖರ್ಚಿಗೆ ಬೇಕಾದ ಹಣವನ್ನ ಸಿದ್ಧ ಮಾಡಿಕೊಳ್ಬೇಕು. ಇದು ಕಾನೂನು ಶುಲ್ಕ, ಬಾಡಿಗೆ, ದಿನನಿತ್ಯದ ಖರ್ಚುಗಳಿಗೆ ಬಳಕೆ ಮಾಡಿಕೊಳ್ಳಲು ಸಹಾಯವಾಗುತ್ತೆ. ಜೀವನಾಂಶ ನೀಡಲು ಆದಾಯದಲ್ಲಿ ಭಾರಿ ಪ್ರಮಾಣದ ಹಣ ಖರ್ಚಾಗುತ್ತೆ. ಆದ್ದರಿಂದ ಪ್ರವಾಸ, ಹೊರಗಡೆ ಆಹಾರ ಸೇವಿಸುವುದು ಸೇರಿದಂತೆ ಅನಗತ್ಯ ಖರ್ಚುಗಳನ್ನ ತಾತ್ಕಾಲಿಕವಾಗಿ ಕಡಿಮೆ ಮಾಡಿಕೊಳ್ಳಬೇಕಿದೆ. ಖರ್ಚು ಮಾಡುವ ಪ್ರತಿಯೊಂದು ರೂಪಾಯಿಯನ್ನ ಲೆಕ್ಕ ಇಟ್ಕೊಳ್ಳುವುದರಿಂದ ಆರ್ಥಿಕ ಶಿಸ್ತು ಬರುತ್ತೆ. ಕಡಿಮೆ ಬಡ್ಡಿ ಇರುವ ಕಡೆ ಸಾಲ ಮಾಡುವುದು, ಸೆಟಲ್ಮೆಂಟ್ ಖರ್ಚುಗಳಿಗೆ PF ಅಥವಾ ಸುದೀರ್ಘ ಹೂಡಿಕೆಗಳ ಹಣವನ್ನ ಬಳಕೆ ಮಾಡಿಕೊಳ್ಳುವುದು ಉತ್ತಮ ಅಂತ ಸಲಹೆ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಬೀಳಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ವಿಚ್ಛೇದನ ಯಾಕೆ ಸಂಭವಿಸುತ್ತೆ? ಭಾರತದಲ್ಲಿ ವಿಚ್ಛೇದನ ನಡೆಯಲು ಹಲವು ಕಾರಣ. ಈ ಹಿಂದೆ ಆರ್ಥಿಕ ಕಾರಣಗಳನ್ನ ವಿಚ್ಛೇದನದ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪ್ರಸ್ತುತ ಪರಿಸ್ಥಿತಿ ಹಾಗಿಲ್ಲ. ಡಿವೋರ್ಸ್ಗೆ ಪ್ರಮುಖ ಕಾರಣಗಳಲ್ಲಿ ಆರ್ಥಿಕ ಸಮಸ್ಯೆ 7ನೇ ಸ್ಥಾನಕ್ಕೆ ಇಳಿದಿದೆ. ಹಾಗಾದ್ರೆ ವಿಚ್ಛೇದನಕ್ಕೆ ಪ್ರಮುಖ ಕಾರಣಗಳೇನು ಅಂತ ನೋಡುವುದಾದ್ರೆ, ರಾಜಿ ಮಾಡಿಕೊಳ್ಳಲು ಇಷ್ಟವಿಲ್ಲದವರು. ಹೌದು, 77% ಜನ ರಾಜಿ ಮಾಡಿಕೊಳ್ಳಲು ಇಷ್ಟವಿಲ್ಲದಿರುವುದು ಡಿವೋರ್ಸ್ಗೆ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಸಂಗಾತಿಯ ಬಗ್ಗೆ ಅತೃಪ್ತಿ ಹೊಂದಿದ ಬಗ್ಗೆ 54% ಜನ ಹೇಳಿದ್ದಾರೆ. ತಮ್ಮ ನಿರೀಕ್ಷೆಗಳನ್ನ ಪತಿ ಅಥವಾ ಪತ್ನಿ ಪೂರೈಸಲಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಕಳಪೆ ಸಂವಹನ, 52% ಜನ ಸಂವಹನ ಸ್ಥಗಿತಗಳು ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದ್ದಾರೆ. ಇನ್ನು 48% ಜನ ಜಗಳವಾಡುವ ಸ್ವಭಾವ ತಮ್ಮ ಡಿವೋರ್ಸ್ಗೆ ಕಾರಣ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಅಹಂಕಾರದ ಘರ್ಷಣೆಗಳು 38%. ಇನ್ನು ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ 36%. ಆರ್ಥಿಕ ಸಮಸ್ಯೆಗಳು ಕೇವಲ 16% ಅನ್ನೋದು ಈ ವರದಿಯ ಮೂಲಕ ಗೊತ್ತಾಗಿದೆ.